ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು AR ಫ್ಯಾಮಿಲಿ. ನಾನಿವತ್ತು ಮಕ್ಕಳಿಗೆ ಇಷ್ಟವಾದ ಫ್ರೆಂಚ್ ಫ್ರೈಸ್ ಹೇಗೆ ಮಾಡೋದಂತ ತೋರಿಸ್ತೇನೆ. ಮೊದಲಿಲ್ಲಿ ನಾನು ನೋಡಿ ದೊಡ್ಡ ದೊಡ್ಡ ಆಲೂಗಡ್ಡೆಯನ್ನು ಇಟ್ಕೊಂಡಿದ್ದೇನೆ. ಈಗ ಹೊಸತ್ತು ಬರ್ತದಲ್ವ ಆಲೂಗಡ್ಡೆ, ಅದರಿಂದ ಮಾಡಲಿಕ್ಕೆ ಈಸಿ ಆಗ್ತದೆ. ನೀರನ್ನು ಬಿಸಿ ಮಾಡಲಿಕ್ಕೆ ಇಡೋಣ. ಇಷ್ಟು ನೀರಿಟ್ಟಿದ್ದೇನೆ. ನೀರು ಸರಿಯಾಗಿ ಬಾಯ್ಲ್ ಆಗಲಿ. ಅಷ್ಟರವರೆಗೆ ಪೊಟ್ಯಾಟೋವನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದಿಟ್ಟುಕೊಳ್ಳೋಣ. ಈಗ ನೋಡಿ, ಪೊಟ್ಯಾಟೋವನ್ನು ಚೆನ್ನಾಗಿ ತೊಳೆದು ತಂದಿದ್ದೇನೆ. ಈಗ ಇದನ್ನು ಕಟ್ ಮಾಡೋಣ. ಈಗ ಎಲ್ಲ ಪೊಟ್ಯಾಟೋವನ್ನು ಈ ಥರ ಕಟ್ ಮಾಡಬೇಕು. ಎಜ್ಜನ್ನು ಈ ಥರ 2 ಎಜ್ಜನ್ನು ಕಟ್ ಮಾಡಬೇಕು. ನಂತರ ಈ ಥರ ಸ್ವಲ್ಪ ತೆಳುವಾಗಿ ಸ್ಲೈಸ್ ಮಾಡಬೇಕು. ನೋಡಿ, ತುಂಬ ದಪ್ಪ ಆದರೆ ಆಗೋದಿಲ್ಲ. ಸ್ವಲ್ಪ ತೆಳುವೇ ಇರಲಿ. ಫ್ರೈ ಆಗುವಾಗ ಕ್ರಿಸ್ಪಿ ಆಗ್ತದೆ. ನೋಡಿ, ಈ ಥರ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಒಂದು ಏಲಕ್ಕ ಎಲ್ಲವನ್ನು ಸಹ ಕಟ್ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ಥರ ಬರಬೇಕು. ಹೀಗೆ ಎಲ್ಲವನ್ನು ಕಟ್ ಮಾಡಿ ನಂತರ ಒಂದು 2-3 ಸಲ ತೊಳಿಬೇಕು. ಅದರಲ್ಲಿರುವ ಸ್ಕ್ರ್ಯಾಚ್ ಎಲ್ಲ ಹೋಗಬೇಕಲ್ವ. ನೀರು ಕುದಿ ಬರ್ತಾ ಇದೆ ನೋಡಿ. ಈಗ ಉಪ್ಪನ್ನು ಹಾಕೊಳ್ಳುವ. ಎಲ್ಲ ತೊಳೆದಿಟ್ಟ ಪೊಟ್ಯಾಟೋವನ್ನು ಹಾಕೊಳ್ಳುವ. ಹಾಕಿದ ಮೇಲೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಇದು 3 ನಿಮಿಷ ಬೆಂದರೆ ಸಾಕು. ಅದಕ್ಕಿಂತ ಜಾಸ್ತಿ ಬೇಯಿಸಬೇಡಿ. ನೋಡಿ, ಈಗ ಒಂದು ಕುದಿ ಬಂತು, ಅಷ್ಟಾದರೆ ಸಾಕು. ಈಗ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಸ್ಟ್ರೈನ್ ಮಾಡಿ ಇಟ್ಟಿದ್ದೇನೆ. ಈಗ ಒಂದು ಪಾತ್ರೆಯಲ್ಲಿ ಕೋಲ್ಡ್ ನೀರನ್ನು ಇಟ್ಕೊಂಡಿದ್ದೇನೆ, ಚಿಲ್ಡ್ ವಾಟರ್. ಅದಕ್ಕೆ ಇದು ಡ್ರೈನ್ ಮಾಡಿದ್ದನ್ನು ಹಾಕೊಳ್ಳೋಣ. ಅದರಲ್ಲಿ 1 ನಿಮಿಷ ಇರಲಿ ಕೋಲ್ಡ್ ನೀರಲ್ಲಿ. ಆಮೇಲೆ ಪುನಃ ಡ್ರೈನ್ ಮಾಡಬೇಕು. ಈಗ 1 ಮಿನಿಟ್ ಆದಮೇಲೆ ಪುನಃ ಇದನ್ನು ಸಹ ಡ್ರೈನ್ ಮಾಡಿಟ್ಕೊಳ್ಳೋಣ. ಎಲ್ಲ ನೀರು ಬಸಿದು ಹೋಗಬೇಕು. ಎಲ್ಲ ನೋಡಿ, ಡ್ರೈನ್ ಮಾಡಿಟ್ಟಿದ್ದೇನೆ ಕೋಲ್ಡ್ ನೀರಿಂದ ತೆಗೆದು. ಒಂದು ಬಟ್ಟೆ ತಗೊಂಡು ಬಟ್ಟೆ ಮೇಲೆ ಹಾಕ್ಕೊಳ್ಬೇಕು. ಅದರೆಲ್ಲ ನೀರಿನ ಅಂಶ ಎಲ್ಲ ಹಾರಿ ಹೋಗಬೇಕು. ಸ್ವಲ್ಪ ಹೊತ್ತು ಈ ಥರ ಮಾಡಿಕೊಳ್ಳಿ. ಕೈಯಲ್ಲಿ ಸ್ವಲ್ಪ ಸ್ವಲ್ಪ ಹೀಗೆ ಮಾಡಿಕೊಳ್ಳಿ. ಜಾಸ್ತಿ ಪ್ರೆಸ್ ಮಾಡಬೇಡಿ, ಅದು ಒಡೆದೋಗ್ತದಲ್ವಾ. ಸ್ವಲ್ಪ ಅದರ ನೀರಿನ ತೇವಾಂಶ ಹಾರಿ ಹೋಗಲಿ. ಆಮೇಲೆ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಪಸೆ ಆರಿದ್ಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ನೋಡಿ, ಇದಕ್ಕೊಂದು 2 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಳ್ಬೇಕು. ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಒಮ್ಮೆ ಎಲ್ಲದಕ್ಕೆ ಅಂಟ್ಕೊಳ್ಬೇಕಲ್ವಾ. ಅಷ್ಟರವರೆಗೆ ಎಣ್ಣೆಯನ್ನು ಕಾಯಲಿಕ್ಕೆ ಇಡೋಣ. ಎಣ್ಣೆ ಕಾದಿದೆ. ಈಗ ನೋಡಿ, ಈಗ ಎಣ್ಣೆಗೆ ಫ್ರೆಂಚ್ ಫ್ರೈಸನ್ನು ಬಿಡುವ. ನೋಡಿ, ಸ್ವಲ್ಪ ಹೊತ್ತಾದಮೇಲೆ ಮೇಲೆ ಕೆಳಗೆ ಮಾಡ್ಕೊಳ್ಳಿ ಒಮ್ಮೆ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ತೆಗೆಯುವ. ಇದನ್ನು ತಣ್ಣಗಾಗಲಿಕ್ಕೆ ಬಿಡಿ. ಹೀಗೆ ಎಲ್ಲವನ್ನು ನೆಕ್ಸ್ಟ್ ಬ್ಯಾಚಲ್ಲಿ ಫ್ರೈ ಮಾಡಿ ಇಟ್ಕೊಳ್ಳಿ. ಇದು ತಣ್ಣಗಾದ್ಮೇಲೆ ಪುನೊಮ್ಮೆ ಫ್ರೈ ಮಾಡಬೇಕು. ಆಗ ತುಂಬ ಕ್ರಿಸ್ಪಿಯಾಗಿ ಬರ್ತದೆ. ನಮಗೆ ಸ್ಟೋರ್ ಮಾಡಿ ಇಡಬೇಕಾದ್ರೆ ಇದು ತಣ್ಣಗಾದ್ಮೇಲೆ ಒಂದು ಜಿಪ್ಲಾಕ್ ಬ್ಯಾಗಲ್ಲಿ ಹಾಕಿ ಫ್ರೀಝರಲ್ಲಿ ಇಡಬೇಕು. ಏನಾಗೋದಿಲ್ಲ. 1-2-3 ತಿಂಗಳು ನಾವು ಫ್ರೈ ಮಾಡಿ ಯೂಸ್ ಮಾಡ್ಬೋದು. ಆಗ ಫ್ರೈ ಮಾಡಿಟ್ಟಿರ್ತೇವಲ್ವ,
ಈಗ ತಣ್ಣಗಾಗಿದೆ. ಈಗ ಪುನಃ ಒಮ್ಮೆ ಫ್ರೈ ಮಾಡ್ಕೊಳ್ಳೋಣ. ಉಳಿದನ್ನು ಈಗ ಜಿಪ್ ಲಾಕ್ ಕವರಲ್ಲಿ ಹಾಕಿ ಫ್ರೀಸರಲ್ಲಿ ಇಡ್ಬೋದು. ಈಗ ಫ್ರೈ ಆಗ್ತಾ ಬಂತು ನೋಡಿ, ಸೌಂಡ್ ನೋಡಿ ಇಷ್ಟಾದರೆ ಸಾಕು. ತೆಗೆದುಕೊಳ್ಳೋಣ. ಕ್ರಿಸ್ಪಿಯಾದ ಫ್ರೆಂಚ್ ಫ್ರೈಸ್ ರೆಡಿ ಟು ಸರ್ವ್. ಸೌಂಡನ್ನು ಸಾಸ್ ಜೊತೆ ಅಥವಾ ಮಯೋನೀಸ್ ಜೊತೆ ಸರ್ವ್ ಮಾಡ್ಬೋದು. ಹೀಗೆ ನೀವು ನನಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.